ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಲಾಸ್ಟು ವ್ಲಾಗ್ ಇದೆ, ಕಂಟಿನ್ಯೂಷನ್ ಪಾರ್ಟು. ಜ್ಯೋತಿ ಮಾಮಿ ಮನೆಯಲ್ಲಿ ಬೆಳಗಿನ ತಿಂಡಿ ಎಲ್ಲ ತಿಂದ್ಕೊಂಡು ನಾವಿವಾಗ ಕೆಲವೊಂದಿಷ್ಟು ಟೆಂಪಲ್ಗಳನ್ನು ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ. ಅಂದರೆ ಬಸವನಗುಡಿಗೆ ಹೋಗ್ತಾ ಇದ್ದೀವಿ. ಮುಂಚೆ ನಾವು ಇದೇ ಏರಿಯಾದಲ್ಲಿ ಇದ್ವಿ, ಅಂದರೆ ವಿದ್ಯಾಪೀಠ ಹತ್ರನೇ ಇದ್ವಿ. ಆವಾಗೆಲ್ಲ ನಾವು ಏನೇ ಸ್ಪೆಷಲ್ ಡೇಸು, ಹಬ್ಬ ಎಲ್ಲದಕ್ಕೂ ಈ ದೇವಸ್ಥಾನಗಳಿಗೇ ಹೋಗ್ತಾ ಇದ್ದಿದ್ದು. ಇವಾಗ ಸ್ವಲ್ಪ ದೂರ ಬಂದಿರೋದ್ರಿಂದ ಸುಮಾರು ವರ್ಷನೇ ಆಯಿತು ಈ ಕಡೆಗೆ ಬರದೆ. ಸೊ ಇವತ್ತು ಅಪ್ಪ ಅಮ್ಮನೂ ಎಲ್ಲ ಇದ್ರಲ್ವ, ಹೇಗಿದ್ದರೂ ಜ್ಯೋತಿ ಮಾಮಿ ಮನೆಯಿಂದ ಬಸವನಗುಡಿ ಹತ್ರನೇ, ಹಾಗಾಗಿ ಬಸವನಗುಡಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಫಸ್ಟಿಗೆ ನಾವು ಹೋಗ್ತಾ ಇರುವಂತಹ ದೇವಸ್ಥಾನ ಶ್ರೀ ಗೋವರ್ಧನ ಕ್ಷೇತ್ರ. ನೋಡಿ, ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ. ಬಲಗಡೆಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಪಾರ್ಕಿಂಗ್ ಇದ್ದು, ಗಾಡಿ ಅಷ್ಟಾಗಿ ಜಾಗ ಇಲ್ಲ ಪಾರ್ಕಿಂಗ್ಗೆ ಅಂತ. ಇಲ್ಲಿ ಅಂದರೆ ರೋಡ್ ಸೈಡಲ್ಲೇ ಇದೆ ಅಲ್ವಾ ದೇವಸ್ಥಾನ, ಹಾಗಾಗಿ ಸಡನ್ನಾಗಿ ನೋಡಿದರೆ ನಿಮಗೆ ಇದು ಕಲ್ಲಲ್ಲಿ ಮಾಡಿರುವಂತಹ ದೇವಸ್ಥಾನ ಅಂತ ಅನ್ನಿಸ್ಬೋದು. ಆದರೆ ಅಲ್ಲ, ಇದು ಆರ್ಟಿಫಿಷಿಯಲ್ ಕಲ್ಲಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ. ಕೃಷ್ಣ ಗೋವರ್ಧನಗಿರಿನ ಕಿರುಬೆರಳಿನಲ್ಲಿ ಎತ್ತಿರ್ತಾನಲ್ವ, ಆ ಥೀಮಲ್ಲಿ ಇದೆ ಈ ದೇವಸ್ಥಾನ. ಇದರ ಒಳಗಡೆ ವಿಡಿಯೋ ಶೂಟಿಂಗ್ ಎಲ್ಲ ಅಷ್ಟೊಂದು ಎಲ್ಲೋ ಇರಲಿಲ್ಲ, ಹೊರಗಡೆ ಮಾಡ್ಕೋಬೋದು. ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟಿಂಗ್ ಎಲ್ಲೋ ಇರಲಿಲ್ಲ, ಆದರೂ ನಾನು ಸ್ವಲ್ಪ ಅಲ್ಲಲ್ಲಿ ಒಂದಿಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ, ಒಂಥರ ಗುಹೆಯೊಳಗಡೆ ಹೋದಂಗೆ ಅನ್ನಿಸ್ತಾ ಇರುತ್ತೆ. ನೋಡಿ, ಇದೇ ದೇವರು ಇಲ್ಲಿರೋದು. ಗೋವರ್ಧನ ಪರ್ವತವನ್ನು ಕಿರುಬೆರಳಲ್ಲಿ ಎತ್ಕೊಂಡಿರೋವಂಥ ಕೃಷ್ಣ. ತುಂಬ ಕತ್ಲೆ ಅದರ ಒಳಗಡೆ, ಅಲ್ಲದೆ ನಾನು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿರೋದು, ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ದೇವರನ್ನು. ಈ ದೇವಸ್ಥಾನದಲ್ಲಿ ಗೋವುಗಳನ್ನು ಸಹ ಸಾಕ್ತಾರೆ. ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರೋ ಹಾಗೇನೆ ಆ ಜಾಗ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಾವು ನಮ್ಮ ಕೈಯಾರೆ ಗೋಗ್ರಾಸ ಅಂದರೆ ಗೋವುಗಳಿಗೆ ಒಣಗಿರೋ ಹುಲ್ಲು, ಬೈ ಹುಲ್ಲು ಅಂತ ಕರಿತೀವಿ ಅಲ್ವಾ ನಾವು, ಅದನ್ನು ತಿನ್ನಿಸ್ಬೋದು. ಅದಕ್ಕೆ ಇಂತಿಷ್ಟು ಅಂತ ಪೇ ಮಾಡಬೇಕು, ಎಷ್ಟು ಅಂತ ನೆನಪಿಲ್ಲ ನನಗೆ ಕರೆಕ್ಟಾಗಿ. ಅದನ್ನು ನಾವು ತಿನ್ನಿಸ್ಬೋದು, ದನಗಳಿಗೆ ನಮ್ಮ ಕೈಯಾರೆ ನಾವು ತಿನ್ನಿಸ್ಬೋದು. ಇಲ್ಲಿಂದ ನೆಕ್ಸ್ಟು ಇವಾಗ ನಾವು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಾಡಿನ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಹತ್ತಿರದಲ್ಲೇ ಇರೋದಲ್ವ, ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಆಮೇಲೆ ಅನ್ನಿಸ್ತು, ಚಪ್ಪಲಿನೂ ಇರಲಿಲ್ಲ ಕಾಲಲ್ಲಿ, ಹಾಗೆ ಚಪ್ಪಲಿನ ಕಾರಲ್ಲೇ ಬಿಟ್ಟಿದ್ವಿ ನಾವು. ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ಗಲೀಜಿತ್ತು ರೋಡೆಲ್ಲ, ಮಳೆನೂ ಬಂದಿತ್ತು. ಅಲ್ಲದೆ ಅಲ್ಲೆಲ್ಲ ಸುತ್ತಲೂ ಮರಗಳಲ್ವ, ಮರಗಳ ಎಲೆ ಎಲ್ಲ ಬಿದ್ದು ಒಂಥರ ಜಾರ್ತಾ ಇತ್ತು ನಡೆಯುವಾಗ. ನಾವು ಹೋಗಿರೋ ಟೈಮೂ ಅದೇ ಥರ ಇತ್ತು. ಕಡಲೆಕಾಯಿ ಪರೀಕ್ಷೆ ಮುಗ್ದಿತ್ತು ಅಷ್ಟೇ. ಅದರ ಒಂದೆರಡು ದಿನ ಬಿಟ್ಕೊಂಡು ಹೋಗಿದ್ದು ನಾವು ಈ ದೇವಸ್ಥಾನಕ್ಕೆ. ಅದರದ್ದು ಕಡಲೆಕಾಯಿದು ಸಿಪ್ಪೆ ಎಲ್ಲ ತಿಂದು ಎಲ್ಲ ಅಲ್ಲೇ ಹಾಕಿರ್ತಾರಲ್ವ, ಆ ಕಾರಣಕ್ಕೋಸ್ಕರ ಸ್ವಲ್ಪ ರೋಡು ಚೆನ್ನಾಗಿರಲಿಲ್ಲ. ಅಲ್ಲಿ ತುಂಬ ರಶ್ ಅಂತ ಏನೂ ಇರಲಿಲ್ಲ. ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅಲ್ಲಿ ಸ್ವಲ್ಪ ರಶ್ ಇತ್ತು. ಒಳಗಡೆ ತುಂಬ ರಶ್ ಅಂತ ಏನೂ ಇರಲಿಲ್ಲ. ಆದರೂ ನಾನು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ದೇವಸ್ಥಾನದ ಒಳಗಡೆ. ಬೆಂಗಳೂರಲ್ಲಿರೋರಿಗೆಲ್ಲ ಈ ದೇವಸ್ಥಾನದ ಪರಿಚಯ ಖಂಡಿತ ಇದ್ದೇ ಇರುತ್ತೆ, ಯಾಕಂದರೆ ತುಂಬ ಫೇಮಸ್ ದೇವಸ್ಥಾನ ಇದು. ಹಾಗೆಯೇ ತುಂಬ ಹಳೆಯ ದೇವಸ್ಥಾನ. ಇದೇ ನೋಡಿ ಇಲ್ಲಿನ ಗರ್ಭಗುಡಿಯ ದೇವರು. 8 ಅಡಿ ಎತ್ತರ ಹಾಗೆ 12 ಅಡಿ ಅಗಲ ಇರುವಂತಹ ಏಕಶಿಲಾ ಗಣಪ. ಇದು ಸ್ವಯಂಭೂ ಅಥವಾ ಉದ್ಭವ ಗಣಪ ಅಂತಾನು ಸಹ ಹೇಳ್ತಾರೆ. ಈ ದೇವಸ್ಥಾನದ ಆವರಣದಲ್ಲೇ ಇನ್ನೂ ಕೆಲವೊಂದಿಷ್ಟು ದೇವಸ್ಥಾನಗಳು ಇದೆ. ಬೇಡರ ಕಣ್ಣಪ್ಪ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆಯೇ ಮೇಯ್ನಾಗಿ ಬುಲ್ ಟೆಂಪಲ್ ಅಂದರೆ ದೊಡ್ಡ ಬಸವಣ್ಣ ದೇವಸ್ಥಾನ.
ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಿಂದ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋ ಸ್ಟೆಪ್ಸ್ ಇದೆ ಅಲ್ವಾ, ಅಲ್ಲೇ ಸೈಡಲ್ಲಿ ನೋಡಿ ಈ ಥರ ಸ್ಟ್ಯಾಚ್ಯೂಗಳನ್ನು ಮಾಡಿದರು. ಹಸುಗಳದ್ದು ಹಾಗೆಯೇ ಕಡಲೆಕಾಯಿ ಪರಿಷೆಯನ್ನು ನೆನಪಿಸುವಂಥದ್ದು ಎಲ್ಲ ಒರಿಜಿನಲ್ ಅಂತ ಅನ್ನಿಸ್ತಾ ಇತ್ತು ಆ ಹಸುಗಳನ್ನು ನೋಡಿದ್ರೆ. ಇದೇ ನೋಡಿ ದೊಡ್ಡ ಬಸವಣ್ಣ ದೇವಸ್ಥಾನ. ಇಲ್ಲಿರುವ ಈ ಬಸವಣ್ಣನಿಂದಾಗಿಯೇ ಈ ಪ್ರದೇಶಕ್ಕೆ ಬಸವನಗುಡಿ ಅನ್ನುವಂತಹ ಹೆಸರು ಬಂತಂತೆ. ಅಂದರೆ ಇದರ ಹಿನ್ನೆಲೆಯ ಒಂದು ಕಥೆಯ ಪ್ರಕಾರ ಮುಂಚೆ ಈ ಪ್ರದೇಶನ ಸುಂಕೇನಹಳ್ಳಿ ಅಂತ ಕರಿತಾ ಇದ್ರಂತೆ. ಅಂದರೆ ಈ ಪ್ರದೇಶದ ಹೆಸರು ಸುಂಕೇನಹಳ್ಳಿ ಅಂತ ಇತ್ತು. ಇಲ್ಲಿ ಹೆಚ್ಚಾಗಿ ರೈತರೇ ವಾಸಿಸ್ತಾ ಇದ್ರಂತೆ. ಅಂದರೆ ಹೊಲಗಳೇ ಜಾಸ್ತಿ ಇತ್ತಂತೆ ಈ ಜಾಗದಲ್ಲಿ. ಇವರ ಮುಖ್ಯ ಬೆಳೆ ಏನಾಗಿತ್ತು ಅಂದರೆ ಕಡಲೆಕಾಯಿನ ಬೆಳೀತಾ ಇದ್ರಂತೆ ಇವರು ಜಾಸ್ತಿ. ಆ ಕಡಲೆಕಾಯಿನ ಒಂದು ಗೂಳಿ ಅಂದರೆ ಒಂದು ಬಸವ ಬಂದು ನಾಶ ಮಾಡ್ತಾ ಇತ್ತಂತೆ, ಅಂದರೆ ತಿಂದು ಹೋಗ್ತಾ ಇತ್ತಂತೆ. ಅದರ ಕಾಟ ತಾಳಲಾರದೆ ರೈತರೆಲ್ಲ ಸೇರಿಕೊಂಡು ಒಂದು ದಿನ ಒಂದು ಬಡಿಗೆ ಹಿಡ್ಕೊಂಡು ಅದನ್ನು ಓಡಿಸ್ಕೊಂಡು ಬರ್ತಾರಂತೆ. ಆವಾಗ ಆ ಬಸವ ಈ ಸ್ಥಳದಲ್ಲಿ ಬಂದು ಕಲ್ಲಾಯ್ತಂತೆ. ಆವಾಗ ರೈತರಿಗೆ ಏನು ಅರಿವಾಯಿತು ಅಂದರೆ ಇದು ಸಾಧಾರಣವಾದ ಬಸವ ಅಲ್ಲ, ಇದು ಶಿವನ ವಾಹನ ನಂದಿ ಅನ್ನುವಂಥದ್ದು ಆವಾಗ ಅವರಿಗೆ ಅರಿವಾಯ್ತಂತೆ. ಹಾಗಾಗಿ ಎಲ್ಲ ಅವರ ತಪ್ಪನ್ನು ಎಲ್ಲ ಒಪ್ಕೊಂಡು ಬೇಡ್ಕೊಂಡ್ರಂತೆ ಬಸವಣ್ಣನನ್ನು. ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ಇವರು ಪ್ರತಿ ವರ್ಷ ತಾವು ಬೆಳೆದಂತಹ ಮೊದಲ ಬೆಳೆಯನ್ನು ಈ ಬಸವಣ್ಣನಿಗೆ ನೈವೇದ್ಯವಾಗಿ ಅರ್ಪಿಸಿ ಆಮೇಲೆ ಅದನ್ನು ಮಾರಾಟ ಮಾಡ್ತಾ ಇದ್ರಂತೆ. ಇದು ಇಲ್ಲಿನ ಕತೆ. ಆ ದಿನ ಏನಿದೆ ನೋಡಿ, ಇವತ್ತಿಗೂ ಸಹ ಕಡಲೆಕಾಯಿ ಪರಿಷೆ ಅಂತ ಮಾಡ್ತಾರೆ, ಅದು ಇವತ್ತಿಗೂ ಚಾಲ್ತಿಯಲ್ಲಿದೆ. ತುಂಬ ಅದ್ಧೂರಿಯಾಗಿ ಆ ಒಂದು ಹಬ್ಬನ ಇಲ್ಲಿ ಈ ಪ್ರದೇಶದಲ್ಲಿ ಆಚರಿಸ್ತಾರೆ.
ದೇವಸ್ಥಾನದ ಮುಂದುಗಡೆನೆ ಅಂದರೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇದೆ. ಅಲ್ಲಿಗೂ ಹೋದ್ವಿ ನಾವು. ಅಲ್ಲೇ ಅಕ್ಕಪಕ್ಕದಲ್ಲೇ ಇರುವಂತಹ ದೇವಸ್ಥಾನಗಳು ಇವೆಲ್ಲ. ಈ ಬಸವನ ಗುಡಿ ಇರ್ಬೋದು ಅಥವಾ ಮಲ್ಲೇಶ್ವರಂ ಇರ್ಬೋದು, ಇಲ್ಲೆಲ್ಲ ಒಂದು ಕಡೆಗೆ ಹೋದರೆ ಸಾಕು ನಿಮಗೆ ತುಂಬ ದೇವಸ್ಥಾನಗಳು ಸಿಗುತ್ತವೆ. ಅಂದರೆ ತುಂಬ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬರ್ಬೋದು ನೀವು ಇಲ್ಲಿ ಈ ಜಾಗಗಳಿಗೆ ಹೋದರೆ. ಬೆಂಗಳೂರಲ್ಲಿ ಈ ಥರದ್ದು ಕೆಲವು ಏರಿಯಾಗಳಿವೆ, ಅಂದರೆ ದೇವಸ್ಥಾನಗಳೇ ಇರುವಂತಹ ಏರಿಯಾಗಳು. ಅದರಲ್ಲಿ ಬಸವನ ಗುಡಿ ಸಹ ಒಂದು. ಇಷ್ಟು ದೇವರುಗಳ ದರ್ಶನ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.